ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ನ್ಯೂಸ್. ಬಸವ ಜಯಂತಿ ಅಂಗವಾಗಿ ಗೋವುಗಳಿಗೆ ಪೂಜೆ ಸಲ್ಲಿಸಿ ಸಂಭ್ರಮಿಸಿದಂತಹ ರೈತರು ಹಾಗೂ ಗ್ರಾಮಸ್ಥರ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ವಿಶೇಷವಾಗಿ ರೈತರ ಮನೆ ಮಕ್ಕಳಾಗಿರುವ ಗೋವುಗಳಿಗೆ ಪೂಜೆಯನ್ನ ಸಲ್ಲಿಸಿ ಬಸವ ಜಯಂತಿ ಆಚರಿಸಿದ ಬೋಡ ಬಂಡೇನಹಳ್ಳಿ ಗ್ರಾಮಸ್ಥರು. ಕೊರಟಗೆರೆ ತಾಲೂಕಿನ ಬೋಡ ಬಂಡೇನಹಳ್ಳಿ ಗ್ರಾಮದಲ್ಲಿ ಬಸವ ಜಯಂತಿ ಅಂಗವಾಗಿ ಗ್ರಾಮ ದೇವತೆ ಚೌಡೇಶ್ವರಿ ಹಾಗೂ ಗೋವುಗಳಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು. ಉತ್ತಮ ಮಳೆಯಾಗಿ ದೇಶದ ಜನರು ಸಂತೋಷದಿಂದ ಇರಲು ದೇವರಲ್ಲಿ ಪ್ರಾರ್ಥಿಸಿ ರೈತರು ಹಾಗೂ ಗ್ರಾಮಸ್ಥರು ಪೂಜೆಯನ್ನ ಸಲ್ಲಿಸಿದರು. ಗೋವುಗಳಿಗೆ ಹಾಗೂ ಗ್ರಾಮ ದೇವತೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಪ್ರಸಾದ ರೂಪದಲ್ಲಿ ಕೋಸಂಬರಿ ಹಾಗೂ ಪಾನಕಗಳನ್ನು ಗ್ರಾಮಸ್ಥರಿಗೆ ವಿತರಿಸಿದ ಭಕ್ತಾದಿಗಳು. ಇದೇ ಸಂದರ್ಭದಲ್ಲಿ ಊರಿನ ಹಿರಿಯರು, ಗೌಡರು, ವಿದ್ಯಾರ್ಥಿಗಳು ಸೇರಿದಂತೆ ಸಮಸ್ತ ಗ್ರಾಮಸ್ಥರು ಹಾಜರಿದ್ದರು. ನೆನೆ ಮನವೇ ನೀ ಪರಮಾತ್ಮನ ಮರೆತಿರುವೆ ಆ ಸುಖದಾತನ. ನೆನೆ ಮನವೇ ನೀ ಪರಮಾತ್ಮನ ಮರೆತಿರುವೆ ಆ ಸುಖದಾತನ. ನೆನೆ ಮನವೇ ನೀ ಪರಮಾತ್ಮನ. ಸಿಲುಕಿರುವೆ ದೇಹದಲ್ಲಿ ಚೆನ್ನಾಗಾಗಲಿ ಅಂತ ಹೇಳಿ ಬಸವ ಜಯಂತಿ ಆಚರಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದ ಯಶವಂತನಕಟ್ಟೆ ಬಣ್ಣ ಸುಣ್ಣ ಮಾಡಿ ದೇವಸ್ಥಾನಕ್ಕೆ ಹೋಗಿ ಚೌಡೇಶ್ವರಿ ಪೂಜೆ ಮಾಡ್ಕೊಂಡು ಇಲ್ಲಿ ಯಶವಂತನಕಟ್ಟೆ ಬರೀ ಹೆಸರುಬೇಳೆ ಪಾನಕ, ಚೌಡೇಶ್ವರಿಗೆ ಹೆಸರುಬೇಳೆ ಪಾನಕ ಮಾಡ್ತಾ ಇದ್ದೀವಿ. ಈ ಜನಗಳಿಗೆಲ್ಲ ಹೆಸರುಬೇಳೆ ಪಾನಕ ಹಂಚುತ್ತಾ ಇದ್ದೀವಿ. ಬೋಡಬಂಡೇನಹಳ್ಳಿ ಹೆಸರು ಅಂಜನ್ ಮೂರ್ತಿ ಅಂತ ಹೇಳಿ. ಓಕೆ, ನಮಸ್ಕಾರ. ನನ್ನ ಹೆಸರು ದೀನರಾಜು ಅಂತ ಹೇಳಿ. ಸಮಸ್ತ ಕರ್ನಾಟಕ ಜನತೆಗೆ ಶ್ರೀ ರಾಮನವಮಿ ಹಾಗೂ ಬಸವ ಜಯಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಪ್ರತಿ ವರ್ಷವೂ ಸಹ ನಮ್ಮೂರಲ್ಲೂ ಸಹ ಬೋಡಬಂಡೇನಹಳ್ಳಿ ಗ್ರಾಮದಲ್ಲಿ ಈ ಒಂದು ಬಸವ ಜಯಂತಿ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಈ ವರ್ಷವೂ ಸಹ ಈ ಒಂದು ಹಳ್ಳಿಕಟ್ಟೆ ಮತ್ತು ದೇವಿನ ಮರದ ಹತ್ರ ತುಂಬ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಇದರ ಸುತ್ತ ಸಡಗರದಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ. ಊರಿನ ಗ್ರಾಮಸ್ಥರೆಲ್ಲ ಸೇರಿ ಈ ಒಂದು ಬಸವ ಜಯಂತಿಯನ್ನು ಎಲ್ಲರೂ ಆಚರಣೆ ಮಾಡಬೇಕು ಅಂತ ಹೇಳಿ ಸಪೋರ್ಟ್ ಮೂಲಕ ತಿಳಿಸಿ. ನ್ಯೂಸ್ ಕರ್ನಾಟಕ ಒಂದು ವರದಿ, ಮುತ್ತುರಾಜ್, ಕೊರಟಗೆರೆ.